ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೃದ್ಧಿ ಕ್ರಿಯೇಷನ್. ನಾನಿವತ್ತು ಒಂದು ಫ್ಲವರ್ ಪ್ಲೀಟೆಡ್ ಕ್ರೋಶಾ ಕುಚ್ಚನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 9. ಈ ಥರ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕುಚ್ಚನ್ನ ದಾರನ ಗಂಟು ಕೊಡಿ. ಅದಾದಮೇಲೆ ಒಂದು ಸಲ ದಾರನ ಲಾಕ್ ಮಾಡ್ಕೊಳ್ಳಿ. ದಾರ ಲಾಕ್ ಮಾಡಾದ್ಮೇಲೆ ಬೀಡ್ಸ್ನ ಹಾಕೊಳ್ಳಿ. ನೀವಿಲ್ಲಿ ಬೇರೆ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಬೀಡ್ಸ್ನ ಹಾಕಿ ಬೀಡ್ಸ್ನ ಲಾಕ್ ಮಾಡಿ ಮತ್ತೆ ಸ್ಯಾರಿಗೆ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ 5 ಚೈನ್ ಆದಮೇಲೆ ಮತ್ತೆ ಲಾಕು. ಈಗ ನೆಕ್ಸ್ಟ್ ಆರ್ಚ್ ಬರೋ ಜಾಗಕ್ಕೆ 6 ಚೈನು. 6 ಚೈನ್ನ ನೀವು 5 ಚೈನ್ ಗ್ಯಾಪಲ್ಲಿ ಹಾಕೋಬೋದು. ಇಲ್ಲ ಇನ್ನೂ ನಿಮಗೆ ರೌಂಡ್ ಶೇಪ್ ಜಾಸ್ತಿ ಬೇಕು ಅಂದರೆ 7 ಚೈನ್ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಲಾಕ್ ಬೇಕಾದ್ರೆ. ಈಗ 6 ಚೈನ್ನ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ್ದೀನಿ. ಮತ್ತೆ 5 ಚೈನ್ ಹಾಕೊಳ್ಳಿ. ಫೈವ್ ಚೈನು ಮತ್ತೆ ಲಾಕು. ಈಗ ಮತ್ತೆ ಬೀಡ್ಸ್ ಹಾಕೊಳ್ಳಿ. ನಿಮಗೆ ಈ ಡಿಸೈನು 5 ಚೈನು 6 ಚೈನು 5 ಚೈನು ಹೀಗೆ ಕಂಟಿನ್ಯೂ ಆಯ್ತಿರುತ್ತೆ. ಅದಾದ್ಮೇಲೆ ಮತ್ತೆ ಬೀಡ್ಸು. ಹೀಗೆ ಹಾಕಿ ಸ್ಯಾರಿ ಫುಲ್ಲು ಲಾಸ್ಟಲ್ಲೂ ಬೀಡ್ಸ್ ಬರೋ ಥರ ಹೀಗೆ ಕಂಟಿನ್ಯೂ ಮಾಡಿ. ಈಗ ನೋಡಿ, ಸ್ಟಾರ್ಟಿಂಗಲ್ಲಿ ಎಲ್ಲಿ ಲಾಕ್ ಮಾಡಿದ್ರಿ ಅಲ್ಲೇ ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಲಾಕ್ ಮಾಡ್ಕೋಬೇಕು. ಗಂಟಾಕಾದ್ಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಬೀಡ್ಸು ಯಾವ್ದು ಹಾಕಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಚೈನ್ ಎಷ್ಟು ಹಾಕಬೇಕು ಅನ್ನೋದು. ಚೈನ್ನ ಎಷ್ಟು ಹಾಕ್ತೀರಾ ಅನ್ನೋದನ್ನ ಫಸ್ಟಲ್ಲಿ ಕೌಂಟ್ ಮಾಡಿಕೊಡಿ. ನಾನಿಲ್ಲಿ 6 ಚೈನ್ ಹಾಕ್ತಾಯಿದ್ದೀನಿ. 6 ಚೈನ್ ಹಾಕಿ ನೆಕ್ಸ್ಟು ಇಲ್ಲಿ ಚೈನ್ದು ಗ್ಯಾಪಲ್ಲಿ ಲಾಕಲ್ಲಿ ಲಾಕ್ ಮಾಡಬೇಕು. ನಿಮ್ಮ ಬೀಡ್ಸ್ ಚೇಂಜಸ್ ಇದ್ದರೆ ನಿಮ್ಗೆ ಅದು ಚೈನ್ ಡಿಫ್ರೆನ್ಸ್ ಆಗುತ್ತೆ, ಅದನ್ನು ಮಾತ್ರ ನೋಡ್ಕೊಳ್ಳಿ. ಈಗ ನೆಕ್ಸ್ಟು ಚೈನಲ್ಲಿ ಲಾಕು ಒಂದು ಸಲ, ಇನ್ನೊಂದು ಸಲ ಲಾಕ್. ನಾನಿಲ್ಲಿ 3 ಕ್ರೋಶ ಹಾಕ್ತಾ ಇದ್ದೀನಿ. ನೀವು ಡಬಲ್ ಕ್ರೋಶ ಬೇಕಿದ್ರೂ ಹಾಕೋಬೋದು. ನೋಡಿ, 1 ಈಗ ನೋಡಿ 16 3 ಕ್ರೋಶ ಆಗಿದೆ. ಇದನ್ನು ನಾವು ನೆಕ್ಸ್ಟು 5 ಚೈನಲ್ಲಿ ಲಾಕ್ ಮಾಡ್ಕೋಬೇಕು. 1 ಸಲ 2 ಸಲ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಬೀಡ್ಸ್ ಪಕ್ಕ ಏನು ಲಾಕ್ ಇರುತ್ತೆ ಆ ಲಾಕ್ ಒಳಗಡೆ ಮತ್ತೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 6 ಚೈನ್ನ ನೆಕ್ಸ್ಟು ಬೀಡ್ಸ್ ಪಕ್ಕ ಇರೋ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಅದರ ನೆಕ್ಸ್ಟು 5 ಚೈನಲ್ಲಿ 2 ಟೈಮ್ಸ್ ಲಾಕು, 16 3 ಕ್ರೋಶ. ಅದು 6 ಚೈನ್ ಗ್ಯಾಪಲ್ಲಿ ಮತ್ತೆ ಈಗ 16 3 ಕ್ರೋಶನ 16 ಟೈಮ್ಸು ನೀವು ಕಂಟಿನ್ಯೂಸ್ ಹಾಕಬೇಕು. ನಿಮಗೆ ಬೇಕಿದ್ದರೆ ಬೀಡ್ಸ್ನ ಆ್ಯಡ್ ಮಾಡಿ. ನಾನಿಲ್ಲಿ ಬೀಡ್ಸ್ ಹಾಕ್ತಿಲ್ಲ, ಯಾಕೆಂದರೆ ದಾರಕ್ಕೆ ನಿಯರ್ ಕಲರ್ ಇದೆ ಅಂದ್ಬಿಟ್ಟು ನಾನಿಲ್ಲಿ ಬೀಡ್ಸ್ನ ಹಾಕ್ತಾ ಇಲ್ಲ. ನೋಡಿ, 16 3 ಕ್ರೋಶ ಹಾಕಿದ್ದೀನಿ. ಈಗ ನೆಕ್ಸ್ಟು 5 ಚೈನಲ್ಲಿ 2 ಟೈಮ್ಸ್ ಲಾಕ್ ಮಾಡಿ ಬೀಡ್ಸ್ ಪಕ್ಕ ಲಾಕ್ ಮಾಡ್ಕೊ. ಈಗ 16 ಟ್ರಿಬಲ್ ಕ್ರೋಶ್ ಆದ್ಮೇಲೆ 2 ಟೈಮ್ಸ್ ಲಾಕ್ ಮಾಡಿ ಬೀಡ್ಸ್ನ ಮತ್ತೆ ಲಾಕ್ ಮಾಡಿ
ಈಗ 6 ಚೈನ್ ಮತ್ತು ಆ ಬೀಡ್ಸ್ ಅಲ್ಲಿ ಹಾಕ್ಕೊಂಡು ಆ ಸೈಡಿಗೆ ಲಾಕ್ ಮಾಡ್ಕೋಬೇಕು. ಆವಾಗ ನಿಮಗೆ ಇದೇ ಥರ ಕಂಟಿನ್ಯೂ ಆಗುತ್ತೆ. ಈ ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ನೋಡಿ, ಇವಾಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟು ಫ್ಲವರ್ ಪೆಟಲ್ಸ್ ಹೇಗೆ ಹಾಕೋದು ಅಂತ ನೋಡೋಣ. ಸೆಕೆಂಡ್ ಸ್ಟೆಪ್ಪಲ್ಲಿ ಎಲ್ಲಿ ಲಾಕ್ ಮಾಡಿದ್ರಿ ಅಲ್ಲಿ ಈಗ ನಾನು ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ, ಅದನ್ನು ಲಾಕ್ ಮಾಡಿ. ಗಂಟಾಕಾದ್ಮೇಲೆ ಲಾಕ್ ಮಾಡ್ಕೊಳ್ಳಿ ಅದೇ ಹೋಲಲ್ಲಿ. ಲಾಕ್ ಆದಮೇಲೆ ಇಲ್ಲಿ ನಾನು 7 ಚೈನ್ ಹಾಕೋತಾ ಇದ್ದೀನಿ. ಈಗ ಆ ಬೀಡ್ಸ್ ಏನಿತ್ತು ಆ ಗ್ಯಾಪಲ್ಲಿ 7 ಚೈನ್ಸ್ ಹಾಕ್ತಾ ಇದ್ದೀನಿ. ಇಲ್ಲ ನಿಮ್ಗೆ 6 ಕರೆಕ್ಟಾಗಿ ಬರುತ್ತೆ ಅಂದರೆ ಹಾಕಿ, ನಾನು ಸ್ವಲ್ಪ ಕುಚ್ಚು ಲೂಸ್ ಬೇಕು ಅಂತ 7 ಚೈನ್ನ ಹಾಕ್ತಾ ಇದ್ದೀನಿ. ಹಾಕಿ ಲಾಕ್ ಎಲ್ಲಿರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿ ಒಂದು ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು, ಕಾಪರಲ್ಲಿ ಸ್ಮಾಲ್ ಸೈಜ್ ಬೀಡ್ಸು. ಅವಾಗ ನಿಮಗೆ ಫ್ಲವರ್ ಪೆಟಲ್ಸಲ್ಲಿ ಆ ಎಡ್ಜು ನೀಟಾಗಿ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ. ಬೀಡ್ಸ್ ಲಾಕ್ ಮಾಡಿ ಒಂದು ಚೈನ್ ಹಾಕ್ತಾ ಇದ್ದೀನಿ. ಈಗ ಅದೇನಿದೆ ಸೇಮ್ ಹೋಲಲ್ಲಿ ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಸೇಮ್ ಹೋಲ್ ಒಳಗಡೆನೆ ನೀವು 4 ಡಬಲ್ ಕ್ರೋಶ ಹಾಕೋಬೇಕು. ಆವಾಗ ನಿಮಗೆ ಪೆಟಲ್ ಶೇಪ್ ಅನ್ನೋದು ಚೆನ್ನಾಗಿ ಬರ್ತಿರುತ್ತೆ. ಈಗ ನೋಡಿ ಲೈಟಾಗಿ ಶೇಪ್ ಅನ್ನೋದು ಕಾಣಿಸ್ತದೆ. ಈಗ ನಾನಿಲ್ಲಿ ಟ್ರಿಬಲ್ ಕ್ರೋಶ 3ನೇದರಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಬೀಡ್ಸ್ ಲಾಕ್ ಆದಮೇಲೆ ಬೀಡ್ಸ್ನ ಮತ್ತೆ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ. ಸೇಮ್ ಈಗ ಅದೇ ಹೋಲ್ ಒಳಗಡೆ ಮತ್ತೆ 4 ಡಬಲ್ ಕ್ರೋಶ ಹಾಕೋಬೇಕು. ನಿಮಗೆ ಅವಾಗ ಸ್ಯಾರಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬೀಡ್ಸ್ ಆ್ಯಡ್ ಮಾಡಿದ್ರೆ. ನಿಮಗೆ ಬೇಡ ಅಂದರೆ ಬೀಡ್ಸ್ ಬದಲು 2 ಚೈನ್ ಹಾಕ್ಕೊಂಡು 4 ಡಬಲ್ ಕ್ರೋಶ ಹಾಕೋಬೋದು. ನಾಲ್ಕು ಡಬಲ್ ಕ್ರೋಶ ಆದಮೇಲೆ ನೀವು ಕೌಂಟ್ ಮಾಡ್ಕೊಳ್ಳಿ. 3 ತ್ರಿಬಲ್ ಕ್ರೋಶ ಆದಮೇಲೆ 1 2 3 ತ್ರಿಬಲ್ ಕ್ರೋಶ ಆದಮೇಲೆ ಇಲ್ಲಿ ಏನು ಚೈನ್ ಇರುತ್ತೆ ಅದರೊಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ 2 ಗ್ಯಾಪ್ ಕಾಣಿಸ್ತಿರುತ್ತೆ, ಒಂದು 2 ಎಳೆ ಇರುತ್ತೆ, ಒಂದು ಸಿಂಗಲ್ ಎಳೆ ಇರುತ್ತೆ. 2 ಎಳೆಗೆ ಮಾತ್ರ ಲಾಕ್ ಮಾಡಿ, ಸಿಂಗಲ್ ಎಳೆ ಹಾಗೆ ಬಿಡಿ. ಒಟ್ಟಿಗೆ ಮಾಡಿದ್ರೆ ಅದು ಫಿನಿಶಿಂಗ್ ಬೇರೆ ಥರನೇ ಬರುತ್ತೆ. ಈಗ ಲಾಕ್ ಆದಮೇಲೆ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡಿ ಇದೇ ಥರ ಫುಲ್ಲು ಇದನ್ನು 3 ಆದಮೇಲೆ ಈ ಥರ ಫ್ಲವರ್ ಪೆಟಲ್ಸ್ನ ಹಾಕ್ಕೊಂಡು ಈ ಡಿಸೈನ್ನ ಕಂಪ್ಲೀಟ್ ಮಾಡಬೇಕು. ನೋಡಿ, ಬೀಡ್ಸ್ ಲಾಕ್ ಆಯಿತು, ಒಂದು ಸಿಂಗಲ್ ಚೈನು. ನಿಮ್ಗೆ ಈ ಬೀಡ್ಸ್ ಬೇಡ ಅಂದರೆ ಡಬಲ್ ಚೈನ್ನ ಇಲ್ಲೇ ಹಾಕೊಂಡು ಕಂಟಿನ್ಯೂ ಮಾಡ್ಬೋದು. 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ 1 2 3 ನೀವು ನೋಡ್ಕೊಳ್ಳಿ. ಬೇಕಾದ್ರೆ 2 ಚೈನ್ ಗ್ಯಾಪಲ್ಲಿ ಬಂತು ಅಂದರೆ ಅಲ್ಲಿಗೆ ಲಾಕ್ ಮಾಡಿ. ನಾನು ಇಲ್ಲಿ 3 ಚೈನ್ ಗ್ಯಾಪಲ್ಲಿ ಮಾಡ್ತಾ ಇದ್ದೀನಿ. ಅಲ್ಲಿ ಮಾಡಿ ಲಾಕ್ ಮಾಡಿಕೊಂಡು ಮತ್ತೆ ಬೀಡ್ಸ್ನ ಆ್ಯಡ್ ಮಾಡಿ ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ನೋಡಿ 5 ಪೆಟಲ್ಸ್ ಬಂದಿದೆ. ಈಗ ನಾನು ಲಾಸ್ಟ್ ಎಂಡಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ಸ್ ಪಕ್ಕದಲ್ಲಿ ಏನು ಸಿಂಗಲ್ ಕ್ರೋಶ ಇತ್ತು ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು 3 ಚೈನ್ ಗ್ಯಾಪ್ ತೊಗೊಂಡು ಅಲ್ಲೇ ಹಾಕೋಬೋದು. ಈಗ ಮತ್ತೆ ಬೀಡ್ಸ್ ಹತ್ರ ಲಾಕಲ್ಲಿ ಲಾಕ್ ಮಾಡಿ ಮತ್ತೆ ಬೀಡ್ಸ್ ಹತ್ರ ಚೈನ್ ಹಾಕ್ಕೊಳ್ಳಿ. ಈಗೇನು 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ರಿ ಲಾಕ್ ಮಾಡುವಾಗ ಅದ್ರ ಮಧ್ಯದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಬೀಡ್ಸ್ ಲಾಕ್ ಮಾಡಿದ್ರಲ್ವ ಅಲ್ಲಿ ಮತ್ತೆ ಇನ್ನೊಂದು ಲಾಕ್ ಮಾಡಿ ಬೀಡ್ಸ್ ಹತ್ರ 5 ಚೈನ್ ಹಾಕಿದ್ರಲ್ಲ ಅಲ್ಲಿ 5 ಬಂದರೆ ಓಕೆ, ಇಲ್ಲ ಎಕ್ಸ್ಟ್ರಾ ಒಂದು ಚೈನ್ ಬೇಕು ಅಂದರೆ ಹಾಕ್ಕೊಂಡು ಮತ್ತೆ ಬೀಡ್ಸ್ ಪಕ್ಕ ಬಂದು ಲಾಕ್ ಮಾಡಿ. ಇದಾದಮೇಲೆ ಮತ್ತೆ ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಗ್ಯಾಪ್ ಇತ್ತು ಅಂದರೆ ಇಲ್ಲಿ ಲಾಕ್ ಮಾಡಿ, ಇಲ್ಲಾಂದರೆ ಇಲ್ಲಿಂದ ಡೈರೆಕ್ಟಾಗಿ ತಗೊಳ್ಳಿ. ಇದೇ ಥರ ಡಿಸೈನ್ನ ಕಂಪ್ಲೀಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ಯಾರಿ ಕುಚ್ಚು ಕಂಪ್ಲೀಟ್ ಆಗಿದೆ. ನಾನಿಲ್ಲಿ ಡಬಲ್ ಕಲರ್ ಕುಚ್ಚು ಕಟ್ಟಿದ್ದೀನಿ. ನೀವು ಸಿಂಗಲ್ ಕಲರ್ ಕೂಡ ಕಟ್ಕೋಬೋದು. ನೀವು ಇದಕ್ಕೆ 800ಇಂದ 1200ವರೆಗೂ ಚಾರ್ಜ್ ಮಾಡ್ಬೋದು. ಇದರಲ್ಲಿ ಏನು ಹೈಲೈಟ್ ಅಂದರೆ ಇಲ್ಲಿ ಒಂದು ಸಿಂಗಲ್ ಬೀಡ್ಸು ಮತ್ತು ಫ್ಲವರ್ ಶೇಪ್ ಇದೆಯಲ್ಲ ಅದರಿಂದನೇ ಈ ಡಿಸೈನ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.